ಇನ್ನೊಂದು ಕಡೆ ಈ ಮೀಟಿಂಗ್ಗಳಿಗೆ ಕೆಲವು ಸಚಿವರಿಂದ ಆಕ್ಷೇಪ ಬಂದಿದೆ ಅನ್ನೋ ಪ್ರಶ್ನೆಗೆ ಸ್ವತಃ ಸುರ್ಜೇವಾಲಾ ಅವರೇ ಉತ್ತರ ಕೊಟ್ಟರು. ಕೆಲವು ಸಚಿವರ ಆಕ್ಷೇಪ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಶಾಸಕರಾಗಿದ್ದಕ್ಕೆ ಅವರಿಗೆ ಸಚಿವರಾಗಿದ್ದಾರೆ. 100ಕ್ಕೂ ಹೆಚ್ಚು ಶಾಸಕರು ಸಮಸ್ಯೆಗಳನ್ನ ಹೇಳಿದ್ರು, ಕ್ಷೇತ್ರದಲ್ಲಿ ಕೆಲಸ ಆಗ್ತಿಲ್ಲ ಅಂದಿದ್ರು. ಯಾವ ಶಾಸಕರ ಕ್ಷೇತ್ರಗಳಲ್ಲಿ ಯಾವ ಸಚಿವರಿಂದ ಕೆಲಸ ಆಗಿಲ್ಲವೋ ಅಂಥ ಸಚಿವರನ್ನ ಮಾತ್ರ ಸಭೆಗೆ ಕರೆದಿದ್ದೀನಿ ಅಂತ. Ministers are also MLAs. That's why they are ministers. Since all MLAs have been requested to come, 104 have come, rest were travelling out, and they'll come later. All our ministers, wherever we think that some MLAs have a demand somewhere or some work has to be done in a particular constituency, only those ministers I have requested to come. And they are also MLAs. We need to also ask them about their assembly constituencies. Ministers are also MLAs. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ಲೈವ್ನಲ್ಲಿದ್ದಾರೆ. ಮಾರುತೇಶ್, ಆರಂಭದಲ್ಲಿ ತೀರಾ ಆಪ್ತರ ಜೊತೆಗಿನ ಗುಸುಗುಸು ಆಗಿತ್ತಿತ್ತು. ಸುರ್ಜೇವಾಲಾ ಯಾಕೆ ಬರಬೇಕು, ಹಿಂಗ್ಯಾಕೆ 1-to-1 ಮೀಟಿಂಗ್ ಮಾಡಬೇಕು, ಯಾವುದಾದ್ರೂ ಸಚಿವರ ಜೊತೆ ಮಾತಾಡೋದಿದ್ರೆ ಅಲ್ಲೇ ದಿಲ್ಲಿಗೆ ಕರೆಸ್ಕೋಬಹುದಾಗಿತ್ತು, CMಗೆ DCMಗೆ ಏನು ಮರ್ಯಾದೆ, ಇದು ಈಗೊಂದು ಸ್ವಲ್ಪ ಜೋರಾಗಿದೆ. ತೀರಾ ಆಪ್ತರಾದವ್ರ ಜೊತೆಗೆ ಹೇಳ್ಕೋಬೇಕು ಅಂತಿಲ್ಲ, ಹೋದಲ್ಲಿ ಬಂದಲ್ಲಿ ಹೇಳ್ಕೊತಾ ಇದ್ದಾರೆ, ಸ್ಪೆಷಲಿ ಮಿನಿಸ್ಟರ್ಗಳು. ಹೌದಾ? ಹೌದು, ಈಗ ರಾಜಣ್ಣ ಅಷ್ಟು ಡೇರ್ ಆಗಿ ಕೆಲ ಸಚಿವರು ಮಾತನಾಡದೇ ಇರಬಹುದು, ಆದ್ರೆ ಸಚಿವರಲ್ಲಿ ಸಿದ್ದರಾಮಯ್ಯನವರ ಸಚಿವರಲ್ರಿ ಅದು ನಿಜಾನೇ. ಬಟ್ ಆದ್ರೆ ಎಲ್ಲಿ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಬೇಕು ಆ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ 1-to-1 ಮೀಟಿಂಗ್ನ ಬಗ್ಗೆ ಆರಂಭದಿಂದಲೂ ಆಕ್ಷೇಪಗಳಿತ್ತು ಮತ್ತು ಸಭೆ ಶುರುವಾಗ್ತಿದ್ದ ಹಾಗೆ ಇದು ನಾಯಕತ್ವದ ಬದಲಾವಣೆ ವಿಚಾರಕ್ಕಾಗಿ ಸಭೆ ನಡೀತಾ ಇದೆ ಅನ್ನುವಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಶುರುವಾಯಿತು. ಅದು ತೀವ್ರ ಸ್ವರೂಪಕ್ಕೆ ಹೋಗ್ತಿದ್ದ ಹಾಗೆ ಸುರ್ಜೇವಾಲಾ ಅವರೇ ಬಂದು ಆ ರೀತಿಯಾದಂಥ ಯಾವುದೇ ಅಭಿಪ್ರಾಯ ಸಂಗ್ರಹ ನಾವು ಮಾಡ್ತಾ ಇಲ್ಲ, ಇದು ಪಾರ್ಟಿ ಸ್ಟ್ರೆಂಥನ್ ಅಂತ ಹೇಳಿದ್ರು. ಕೊನೆಗೆ ಈಗ ನಾವು ನಿನ್ನೆ ನೋಡಿದ ಹಾಗೆ ಇದು ಪಾರ್ಟಿ ಸ್ಟ್ರೆಂಥನ್ನ ಸಭೆಯಾಗಿದೆಯಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ಯಾಕಂದ್ರೆ ನಿನ್ನೆ ಜಮೀರ್ ಮಾತನಾಡಿದ್ರಲ್ಲಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ಶಾಸಕರು ಯಾವ ಅಭಿಪ್ರಾಯಗಳನ್ನ ಅಥವಾ ಶಾಸಕರು ಏನೇನು ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಅದನ್ನ ಸುರ್ಜೇವಾಲಾ ಅವರು ನಮಗೆ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಶಾಸಕರು ನೇರವಾಗಿ ಸಚಿವರನ್ನೇ ಕೇಳಬಹುದಾಗಿತ್ತು, ಶಾಸಕರು ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಕೇಳಬಹುದಾಗಿತ್ತು. ಈಗ ಶಂಕದಿಂದ ಬಂದ್ರೆ ತೀರ್ಥ ಅನ್ನೋ ರೀತಿ ಸುರ್ಜೇವಾಲಾ ಅವರ ಮುಂದೆ ಹೇಳಿ ಅವರಿಂದ ಮತ್ತೆ ಅದು ಸಚಿವರಿಗೆ ರವಾನೆ ಆಗ್ತಾ ಅಂತ ಈ ಸರ್ಕಸ್ನ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಇದು ಯಾವ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ? ಸಿದ್ದರಾಮಯ್ಯನವರು ಆಪ್ತ ಬಳಗ ಯಾಕೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು, ಸಿದ್ದರಾಮಯ್ಯನವರು ಯಾರು ಶಾಸಕರ ಜೊತೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಶಾಸಕರ ಮನವಿಯನ್ನ ಆಲಿಸ್ತಾ ಇಲ್ಲ, ಹಾಗಾಗಿ ಉಸ್ತುವಾರಿಗಳು ಮಧ್ಯಪ್ರವೇಶ ಮಾಡಿ ಅದನ್ನು ಸರಿಪಡಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ತರದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ. ಹೀಗಾಗಿ ಈ ಸಭೆಗಳ ಬಗ್ಗೆ ತೀವ್ರವಾದಂತಹ ಅಸಮಾಧಾನ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂತಹ ಸಚಿವರಿಂದ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ. ಯಾಕಂದ್ರೆ ಇದು ಈ ಹಿಂದೆ ಆಗಿರಲಿಲ್ಲ. ಅಂದ್ರೆ 2013ರಿಂದ 2018ರ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಈ ತರದ ಒಂದು ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಈಗ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಶಾಸಕರು ಮಾತನಾಡ್ತಾ ಇರ್ಬೋದು ಅಥವಾ ಸಚಿವರುಗಳ ಅಭಿಪ್ರಾಯಗಳನ್ನು ಹೇಳುವಂಥದ್ದು ಇರ್ಬೋದು, ಇದು ಒಂದು ಕಡೆ. ಆದ್ರೆ ಸಿದ್ದರಾಮಯ್ಯನವ್ರನ್ನ ಜೊತೆಯಲ್ಲೇ ಕೂರಿಸಿಕೊಂಡು ಸುರ್ಜೇವಾಲಾ ಸಭೆ ನಡೆಸಿದ್ರೆ ಇಂಥದ್ದೊಂದು ಆಕ್ಷೇಪಗಳಾಗ್ಲಿ ಅಥವಾ ಈ ಥರದೊಂದು ಟೀಕೆಗಳಾಗ್ಲಿ ಆ ಸಭೆ ವ್ಯಕ್ತವಾಗ್ತಾ ಇರಲಿಲ್ಲ. ಆದ್ರೆ ಈಗ ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ಶಾಸಕರನ್ನ ಕರೆದು ಮಾತನಾಡ್ತಾ ಇರೋದು, ಸಚಿವರನ್ನ ಕರೆದು ಮಾತನಾಡ್ತಾ ಇರೋದನ್ನು ಮಾಡಿರೋದೇ ಇಷ್ಟೊಂದು ತೀವ್ರ ಆಕ್ಷೇಪಕ್ಕೆ ಗುರಿ ಆಗ್ತಾ ಇದೆ. ಯಾಕಂದ್ರೆ ಯಾರು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಶಾಸಕರು, ಅವರಿಗೆ ಪ್ರತಿಕ್ರಿಯಿಸಬೇಕಾಗಿರ್ತಕ್ಕಂಥದ್ದು ಯಾರು? CM. ಹೀಗಾಗಿ CMನ DCMನ ಜೊತೆಗೆ ಕೂರಿಸಿಕೊಂಡು ಶಾಸಕರ ಅಹವಾಲನ್ನ ನೇರ ಕೇಳಿದ್ದಿದ್ರೆ ಇಂಥದ್ದೊಂದು ಗೊಂದಲಗಳೇ ಸೃಷ್ಟಿ ಆಗ್ತಾ ಇರಲಿಲ್ಲ. ಸೊ ಈಗ ಸುರ್ಜೇವಾಲಾ ಅವರ ಈ ಸಭೆ ಗೊಂದಲಗಳನ್ನ ಹೆಚ್ಚು ಮಾಡಿದೆ. ಸಚಿವರುಗಳಿಗೆ ಇನ್ನಷ್ಟು ಸುರ್ಜೇವಾಲಾ ಅವರ ನಾಯಕರಾದ ಸಿದ್ದರಾಮಯ್ಯನವರಿಗೆ ಅಪಮಾನ ಆದಂಗಾಯ್ತು ಅಂತ ಸಚಿವರು ಯೋಚನೆ ಮಾಡೋದು ಅಥವಾ
ಕೆಲವು ಶಾಸಕರು ಯೋಚನೆ ಮಾಡೋದು ಅಂಡರ್ಸ್ಟ್ಯಾಂಡಬಲ್. ಸ್ವತಃ ಮುಖ್ಯಮಂತ್ರಿಗಳಿಗೆ ಬೇಜಾರಾಗಿದೆಯಾ ಇದರಿಂದ? ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಖಂಡಿತ ಹೌದು. ಸುರ್ಜೇವಾಲಾ ಅವರ ಈ ಸಭೆ ಮಾತ್ರ ಅಲ್ಲ, ಸುರ್ಜೇವಾಲಾ ಅವರ ಕಾರ್ಯವೈಖರಿಯ ಬಗ್ಗೆ ಸಿದ್ದರಾಮಯ್ಯನವರು ಸ್ವತಃ ಬೇಸರ ಆಗಿದ್ದಾರೆ. ಆ ಕಾರಣಕ್ಕಾಗಿ ದೆಹಲಿ ಹೈಕಮಾಂಡ್ಗೆ ಹೋದಂಥ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರ ಮುಂದೆ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆಯೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದರೆ ಉಸ್ತುವಾರಿಗಳು ಈ ರಾಜ್ಯದಲ್ಲಿ ಈಗ 2 ಬಣಗಳು ಸೃಷ್ಟಿಯಾಗಿರೋದು ಅದೇನು ಬಹಿರಂಗವಾಗಿ ಇಲ್ಲದೆ ಇರುವಂಥ ವಿಚಾರ ಏನಲ್ಲ. ಸೊ ಹೀಗಾಗಿ ಸುರ್ಜೇವಾಲಾ ಒಂದು ಬಣದ ಪರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಮತ್ತು ಆ ಥರದ ನಡವಳಿಕೆಗಳನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಇದು ಸರಿಯಾದಂಥ ಬೆಳವಣಿಗೆ ಅಲ್ಲ, ಅವ್ರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತಹ ತನಕ ಕೂಡ ತಮ್ಮ ಅಭಿಪ್ರಾಯವನ್ನು ಬಹಳ ಗಟ್ಟಿಯಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರ್ತಕ್ಕಂತಹ ಸಚಿವರು ಮತ್ತು ಶಾಸಕರು ಕೂಡ ಒಂದು ಹಂತಕ್ಕೆ ಶಾಸಕರು ಅವರ ವಿರುದ್ಧ ಸಹಿ ಸಂಗ್ರಹ ಮಾಡಿ ಅದನ್ನು ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗುವಂತ ತೀರ್ಮಾನ ಕೂಡ ನಡೆದಿತ್ತು. ಅದು ಕಾರ್ಯರೂಪಕ್ಕೆ ಬರದೆ ಹಾಗೆ ಅಲ್ಲೇ ನಿಂತಿತ್ತು. ಅಂದ್ರೆ ಅವರ ಮೇಲಿನ ಅಸಮಾಧಾನ ಕೇವಲ ಈ ಸಭೆಯಿಂದ ಮಾತ್ರ ಅಲ್ಲ, ಈ ಹಿಂದಿನಿಂದಲೂ ಅವರ ಕಾರ್ಯವೈಖರಿಯ ಬಗ್ಗೆ ಒಂದು ಬಣದ ಪರವಾಗಿ ಇರ್ತಾರೆ. ಉಸ್ತುವಾರಿಗಳಾದಂಥವ್ರು ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೇಕು, ಒಂದು ಬಣದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ. ಈ ಥರದ ಎಲ್ಲವೂ ಇದೆ. ಅದಕ್ಕೆ SC/ST ಸಚಿವರು ಶಾಸಕರ ಸಭೆಯನ್ನು ಮುಂದೂಡಿದ್ದಿರ್ಬೋದು, ಹಾಸನದ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆದಂಥ ಬೆಳವಣಿಗೆಗಳಿರ್ಬೋದು. ಈ ರೀತಿಯಾದಂಥ ಹಲವು ಬೆಳವಣಿಗೆಗಳು ನಡೆದಿರೋದೇ ಆ ಥರದ ಒಂದು ಸುರ್ಜೇವಾಲಾ ಅವರ ನಡವಳಿಕೆ ಮತ್ತು ಕಾರ್ಯವೈಖರಿ. ಈ ಸಭೆಗೂ ಕೂಡ ಅವರ ಆಕ್ಷೇಪಗಳು ವ್ಯಕ್ತವಾಗಲಿಕ್ಕೆ ಈ ಥರದ ಬೆಳವಣಿಗೆಗಳು ಕಾರಣ ಆಗಿದೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.